ಪೂರ್ವಕವಾಗಿ ಸಲಹೆಯನ್ನ ಬಂದ್ ಮಾಡ್ಬೇಕು ಸರ್. ಒಂದೇದು ಇದು ಯಾಕಂದ್ರೆ ಎಲ್ಲ ಗ್ರಾಮಸ್ಥರ ಪರವಾಗಿ ಐತಿ, ಇಲ್ಲಿ ರೈತ ಸಂಘನ ಐತಿ, ಎಲ್ಲ ಸಮಸ್ತ ಗ್ರಾಮದವ್ರು ಬಂದಾರ ಇಲ್ಲಿ. ಎಲ್ಲರೂ ಯಾಕೆ ಬಂದಾರಪ್ಪ ಅಂತಂದ್ರ ಈಗ ಸಣ್ಣ ಸಣ್ಣ ಹುಡುಗರು ಈಗ 18 ವರ್ಷ ಒಳಗಿನ ಹುಡುಗರು ಸತೆ ಇಲ್ಲಿ ಕುಡಿದು ತಮ್ಮದೇ ಆದ ಒಂದು ಅಹಿತಕರ ಘಟನೆಯನ್ನು ಮಾಡಾಕೈತಾರ. ಇಲ್ಲೇ ನಮ್ಮ ಪತ್ರೇಶ್ವರ ನಗರದೊಳಗ ರಾತ್ರಿ ಒಂದು 4 ಮನೆಗೆ ನಿದ್ದಿಲ್ಲ, ಅಲ್ಲಿ ಕುಡಿದು ಕಡ್ಲಿ ಚೀಲ ಹೊತ್ಕೊಂಡು ಹೋದ್ನೆ, ಅಲ್ಲಿ ಬಣಿ ಬೆಂಕಿ ಹಚ್ಚಕೈತೀನಿ ಅನ್ನುವಂತ ಕಾರ್ಯವನ್ನು ನಡೆಯಾಕೈತಾವ. ತಾಯಾರು ಬಡಿಯೋದು ಮತ್ತೆ ಹೆಂಡ್ರನ್ ಬಡಿಯೋದು ಇಂಥ ಒಂದು ವ್ಯವಸ್ಥೆ ಆಗತೈತಿ. ಇದಕ್ಕೆ ನೀವು ದಯವಿಟ್ಟು ಅಬಕಾರಿ ಇಲಾಖೆಯವ್ರಿಗೆ ಯಾವ ರೀತಿ ಸೂಚನೆ ಕೊಡ್ತಿರೋ, ಪೊಲೀಸ್ ಇಲಾಖೆಯವ್ರಿಗೆ ಯಾವ ರೀತಿ ಸೂಚನೆ ಕೊಡ್ತಿರೋ ಸೂಚನೆ ಕೊಟ್ಟು ದಯವಿಟ್ಟು ನಮ್ಮೂರನ್ನ ಸರಾಯಿ ಮುಕ್ತ ಗ್ರಾಮನಾಗಿ ಮಾಡ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ. ನೀವು ಮಾತಾಡ್ರಿ, ಯಾರಿದ್ರು ಮಾತಾಡ್ಬೋದು. ಸ್ವಲ್ಪ ಎಲ್ಲ ಬೇಸತ್ತು ಮನೆಯಲ್ಲಿ ಆಗ್ತಕ್ಕಂಥ ಕುಟುಂಬದಲ್ಲಿ ತೊಂದರೆಗಳನ್ನು ಅನುಭವಿಸಿ ಇವತ್ತು ಏನು ಪಂಚಾಯತಿ ಕಟ್ಟಿ ಹೋರಾಟಕ್ಕೆ ಇಳಿದಾಗ ಅದನ್ನು ಆದಷ್ಟು ಬೇಗ ಸರ್ಕಾರ ಆಗಲಿ ಪಿಡಿಒರಾಗಲಿ ಇದನ್ನ ಗ್ರಾಮದಿಂದ ಮುಕ್ತ ಮಾಡಿ ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ನಿರ್ಮಾಣ ಮಾಡಿಕೊಡ್ಬೇಕಂತ ನಾವು ಅವ್ರಿಗೆ ಕೇಳ್ಕೊತೀವಿ. ಮತ್ತು ಇದು ಹೋರಾಟ ಇಷ್ಟಕ್ಕೆ ಇದು ಸ್ಥಗಿತ ಆದರೆ ನಾವು ಇದು ಸಂಬಂಧಪಟ್ಟಂಥ ಏನು ಆರ್ ಬಿ ತಿಮ್ಮಾಪುರ ಅವರು ನಗರಲ್ಲ, ನಮ್ಮ ತಾಲೂಕಿನವರು ಆಗಿರುವಂಥ ಮಿನಿಸ್ಟರ್ ಆರ್ ಬಿ ತಿಮ್ಮಾಪುರ ಕೂಡ ನಾನು ಮನವಿಯನ್ನು ಸಲ್ಲಿಸ್ತೀವಿ ಮುಖಂಡರಿಂದ. ಮತ್ತು ಇದನ್ನು ಏನಪ್ಪ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಅಬಕಾರಿ ಡಿಪಾರ್ಟ್ಮೆಂಟ್ ಶಾಮೀಲಾಗಿರೋದ್ರಿಂದ ಇಲ್ಲಿ ನಾವು ಏನೇ ಮಾಹಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸಿದ್ರಾಗ ಅದು ಮತ್ತೆ ಅವ್ರು ಏನು ಮಾಡ್ತಾರೆ, ಸರಾಯದವ್ರಿಗೆ ಅವ್ರಿಗೆ ಲಿಂಕ್ ಇರೋದ್ರಿಂದ ಇದು ಅತಿಯಾಗಿ ಫಾಸ್ಟಾಗಿ ಬೆಳೆದಿರೋದ್ರಿಂದ ಎಲ್ಲ ಗ್ರಾಮದಲ್ಲಿ ಸಣ್ಣ ಸಣ್ಣ ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾರ, ರೈತರು ಹೊಲಕ್ಕೆ ಬೆಂಕಿ ಹಚ್ಚಾಕತ್ತಾರ. ಇದೇನಪ್ಪ ಸಮಾಜದ ಮೇಲೆ ಪರಿಣಾಮ ಆಗಿರೋದ್ರಿಂದ ಇದು ಆದಷ್ಟು ಬೇಗ ಮುಕ್ತವಾಗಲಿ, ಎಲ್ಲ ಒಂದು ಗ್ರಾಮದ ಜನತೆಗೆ ಒಂದು ನೆಮ್ಮದಿ ವಾತಾವರಣವನ್ನು ತಂದುಕೊಡ್ಲಿಕ್ಕೆ ನಾವು ಕೇಳ್ತೀವಿ. ಶಿವಮ್ಮ ಎರೆಹಂಚಿನ ಕನ್ನಡ ಫಿಲ್ಮ್ ಸದಸ್ಯ ಮಾತಾಡೋದು ಏನಂದ್ರೆ, ಈಗ ಆತ್ಮಹತ್ಯೆ ಜನರು ಮಾಡ್ಕೊಳೋದಕ್ಕೆ ನಮಗೆ ಮನಸ್ಸು ತುಂಬ ನೋವಾಗೈತ್ರಿ. ನಾವು ಅನುಭವಿಸಿ ಈಗ 5 ವರ್ಷ ಆತ ನಾವು ಬಂದ್ ಮಾಡ್ರಿ ಕೈ ಮುಗಿತೀವಂತ ಪಂಚಾಯತಿಗೆ ತಿಳಿಸಿ ನಮ್ಗೆ ಸಾಕಾಗಿ ಹೋಗೈತಿ. ಇಲ್ಲಿಗೆ ಮಿಕ್ಕಿ ಬಿಟ್ಟೈತಿ. ಸರ್ಕಾರ ಎಲ್ಲ ತಂದೆಯರು, ಪೊಲೀಸರು, PSI ಎಲ್ಲರೂ ಇದನ್ನ ಮನವರಿಕೆ ತಗೋಬೇಕು. ಇದನ್ನ ಆದಷ್ಟು ಸಹಾಯ ಮಾಡಬೇಕು. ಹೆಣ್ಮಕ್ಳ ಜನ್ಮ ನೋವು ಭಾಳ ನೋವು ತಡ್ಕೊಂಡಾರ್ದ ನಾವು ಇವತ್ತು ಪಂಚಾಯತಿಗೆ ಹೋರಾಟಕ್ಕೆ ಎಲ್ಲ ಹೆಣ್ಮಕ್ಳು ಸದಸ್ಯರು ಬಂದೀವಿ. ಈ ಊರಾಗ ಮದ್ಯಪಾನ ನಡಿಬಾರ್ದು. ಇದನ್ನ ಬೇಡ್ಕೊಂಡ ದಯವಿಟ್ಟು PDOರಿಗೆ, ಪೊಲೀಸರಿಗೆ ಮತ್ತು ರಾಯರೆಡ್ಡಿ ಸಿದ್ದರಾಮಯ್ಯರಿಗೆ ಸತ್ಯ ಮೊನ್ನೆ ಇದನ್ನ ಸಭಾದಾಗ ನಾ ಇದನ್ನ ತಿಳಿಸೀನಿ. ಮಮತಾ ರಾಯರೆಡ್ಡಿಗೆ ಮೊನ್ನೆ ನಾನು ಸನ್ಮಾನ ಕರೆದ್ರು, ಸನ್ಮಾನ ಮಾಡೋದು ದೊಡ್ಡ ಸ್ಥಾನ ಅಲ್ಲೇವ. ನಾನಂತ ಹೆಣ್ಮಕ್ಳು ನೋಂತು ಬೆಂದಕತ್ತಾರ ನಮ್ಮ ಊರಲ್ಲೇ. ಇದನ್ನ ಬಂದ್ ಮಾಡಿಸ್ಬೇಕು ನೀನಂತ ಮಮತಾ ರಾಯರೆಡ್ಡಿಯವ್ರಿಗೆ ನಾ ಬೇಡ್ಕೊಂಡೀನಿ. ದಯವಿಟ್ಟು ಇದನ್ನ ನೀವು ಬಂದ್ ಮಾಡ್ಬೇಕು, ದಯವಿಟ್ಟು ಕೈ ಮುಗಿದು ಬೇಡ್ಕೊಂತೀನಿ. ಅವ್ರಿಗೆ ನೋವು ಆದದ್ದು ಬೇರೆಲ್ಲ, ನಮಗೂ ನೋವು ಆದದ್ದು ಬೇರೆಲ್ಲ. ನೀನು ಒಬ್ಬ ಸದಸ್ಯ ಕುಡಿದು ಎದ್ದು ಹೊರಗೆ ಹಾಕ್ಯಾನ, ಆಕಿ ಎಷ್ಟು ನೋವು ಮಾಡ್ಕೊಂಡ ಅನ್ನೋದು ನಮ್ಮ ಮನಸ್ಸಿಗೆ ತ್ರಾಸ ಆಗೈತಿ. ನಾವು ಒಂದು ಹೆಣ್ಣು ನೋಡ್ರಿ, ಹೆಣ್ಣಿಂದ ತಾಯಿ, ನಿಮ್ಮ ತಾಯಿ ಆದ್ರೂ ಹೆಣ್ಣು, ನಾವಾದ್ರೂ ಹೆಣ್ಣು, ಅಕ್ಕಂಗಿಯರಾದ್ರೂ ಹೆಣ್ಣು. ಈ ನೋವು ಯಾರಿಗೆ ಆಗಬಾರ್ದು. ದಯವಿಟ್ಟು ಕೈ ಮುಗಿದು ಬೇಡ್ಕೊಂತೀನಿ. ಈ ಊರಾಗ ಮದ್ಯಪಾನ ನಡಿಬಾರ್ದು ಅನ್ನಂತ ನಾವು ಕಡ್ದು ಮಾತಾಡಕ ಮತ್ತೆ ಹಿರಿಯರ ರೊಕ್ಕ ಕೊಟ್ಟು ದುಡಿಯಕ್ಕೆ ಕಳ್ಸ್ಕೊಂತಾರ, ರೊಕ್ಕ ಕೊಡ್ತಾರ, ಕುಡ್ದು ಮನ್ಯಾಗ ಕೊಡ್ತಾರ, ಕುಡಿಸ್ ಕೆಲಸ ಮನೆ ಹಾಳಾಗಿ ಒಳಗೆ ಎಷ್ಟು ಟ್ರೈ ಮಾಡೋದು ಕಾಣಲ್ಲ. ಈಗಾಗಲೇ ಈಗ ಸರಿಯಾಗಿ ಮುಕ್ತ ಮಾಡಿ ಗ್ರಾಮ ಮಾಡ್ಬೇಕಂತ ಈಗಾಗಲೇ ಹಿಂದೆ ಬಂದಾದ್ರೂ ಕೂಡ ಏನಾಗಿತ್ತಂದ್ರೆ ನಾಮಕೋಸ್ತ ಆಗೈತಿ ಹೊತ್ತಾಗಿ ಇದು ಅಧಿಕೃತ ಆಗಿ ಬಂದಾಗಿಲ್ಲ. ಕಾರಣ ಏನಪ್ಪ ಅಂತಾರೆ, ನಾನು ಹೆಸರು ಹೇಳಲ್ಲ, ಮಾಧ್ಯಮ ಐತಿ ಇವಾಗ ರೆಕಾರ್ಡ್ ಆಗುತ್ತೆ, ನಾನು ಹೇಳಲ್ಲ. ಈಗ ಆಲ್ರೆಡಿ ಹಿರಿಯರೊಳಗೆ ನೀವು ಹಿರಿಯರು ಸರಿ ಇಲ್ಲ ಅಂಥೇಳಿ ಮ್ಯಾಲಿಂದ ಇದು ನನಗೆ ಬಂದೈತಿ, ಏನೂ ಮೆಸೇಜ್ ಬಂದಿದ್ದ ಕಾರಣ ಇದು ಆಯ್ತು. ಏನು ಮಾಡಿದ್ರು ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಭಾಗಿಯಾಗಿದ್ದಿಲ್ಲ. ನೀವು ಪುನಃ ಈಗ ಎಷ್ಟೋ ಜನ 50ರಿಂದ 60 ಜನ ಯುವಕರು ಸತ್ತಾರೆ. 50 ಜನ ಸತ್ತಿಂದ ಇವ್ರಿಗೆಲ್ಲ ಪಾಪ ಈಗ ಇಷ್ಟು ಸಣ್ಣ ಮೇಲೆ ಈಗ ಎಲ್ಲರಿಗೂ ಒಂದು ಗ್ರಾಮದವ್ರಿಗೆ ಎಚ್ಚರಿಕೊಂಡು ಒಂದು ಭಾಷೆ ಯಾವಾಗ ಬಂದೈತಪ್ಪ, ಈಗ ಒಂದು ಗ್ರಾಮ ಪಂಚಾಯತಿ ಬಂದು ಒಂದು ಪ್ರತಿಭಟನೆ ಮಾಡೋಂಥ ಸ್ಥಿತಿ ಒಳಗೆ ಬಂದೈತೆ ಅಂತ ಅನ್ನೋದು ಅಷ್ಟರಾಗ
ಈಗೇನೈತಿ ನೀವು ಎಲ್ಲ ಗ್ರಾಮದವ್ರಿಗೆ ಒಂದು ಕರೆಕ್ಟಾಗಿ ಅಧಿಕೃತ ಬಂದಾಗ ತಾನು ಇರಬೇಕು. ಬಗನ್ ಒಂದು ವೇಳೆ ಇವತ್ತು MLA ಇರಲಿ MP ಇರಲಿ PSI ಇರಲಿ ಬೇಕಾದಾಗಿರಲಿ ಅದು ಯಾವತ್ತ ಮಣಿಲಾರ್ದಂತಾಗ ಅವು ಏನಾರು ಇದ್ನಿ ಅಂದ್ರೂ ಅದಕ್ಕೆ ಬಂದ್ ಮಾಡೋಂಥ ವ್ಯವಸ್ಥೆ ಕರೆಕ್ಟಾಗಿ ನಾವು ಮಾಡೋಂಥ ವ್ಯವಸ್ಥೆ ಮಾಡ್ತೀನಿ. ಅದಕ್ಕೇನೈತಿ ನಮ್ಮ PD ಸಾಹೇಬ್ರು ಅದಾರ. ನಿಮ್ಮ ಮನೆಯಾಗ ಏನು ಬರ್ದಾರೆ ನಾನು ನಿಮ್ಗೆ ಓದಿಲ್ಲ, ಅವ್ರ ಮನೆಯವರಕ್ಕೂ ನಾವು ಓದಿ ಆ ಮನವಿ ಅದು ತಪ್ಪಿರಲಿ ಸರಿ ಇರಲಿ ಅದೇನಿದ್ರು ನೀವು ಅದನ್ನ ಪೂರ ಬಂದ್ ಮಾಡೋಂಥ ವ್ಯವಸ್ಥೆ ಆಗ್ಬೇಕು. ಅಧಿಕಾರಿ ಇಲಾಖೆ ಗಮನಕ್ಕೆ ತರೋಂಥ ವ್ಯವಸ್ಥೆ ಆಗ್ಬೇಕು. ಅದ್ರ ಜೊತೆಯಲ್ಲಿ ನೀವು ರಾಯರಿಗೆ ತಲುಪಿಸೋಂಥ ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ಹಿಂಬರ ಏನು ಅವ್ರು ಯಾರು ಬರ್ತಿರ್ತಾರೆ ಅವ್ರಿಗೆ ಹಿಂಬರ ಬರೋಂತಾಗ ಅದು ಏನಾಗೈತಿ, ಏನು ಉತ್ತರ ಆಯ್ತು, ಯಾವ ಇಲಾಖೆ ಕಳಿಸಿದ್ವಿ, ಏನಾಗೈತಿ ಅನ್ನೋದು ಆ ಉತ್ತರ ತಲುಪಿಸೋಂಥ ವ್ಯವಸ್ಥೆ ಮಾಡಿ ಶೀಘ್ರ ಮಾಡೋಂಥ ವ್ಯವಸ್ಥೆ ನಿಮ್ಗೆ ಆಗಬೇಕು. ಆದಷ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಚಿವರನ್ನ ಮುಖ್ಯಮಂತ್ರಿ ಭೇಟಿಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಬಂದ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದ್ರೊಳಗೆಲ್ಲ ಯಾರ್ದಾರು ಹಿರಿಯರ ಕೈವಾಡ ಆಯ್ತು ಅದಾಯ್ತು ಇದಾಯ್ತು ಅಂದ್ರೆ ನಾ ಕೇಳೋನಲ್ಲ. ನಾನು ಅದೇನಿದ್ರೆ ಎಲ್ಲಿ ಮುಟ್ಟಿಸ್ಬೇಕು ನಾನು ಮುಟ್ಟಿಸಿ ತೋರಿಸ್ತೀನಿ, ನಾನು ಮಾಡಿ ತೋರಿಸ್ತೀನಿ. ನಾನು ಬಾಯಲ್ಲೇ ಮಾತಾಡಲ್ಲ ಅಂತ ಹಿರಿಯ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂಡಪ್ಪ ಈ ಮಾತಿನ ರಿಕಾರ್ಡ್ ಆಗತ್ತೆ. ಅದು ಹೇಳಿ ಆ ಮಾತಿನ